ಪ್ರತಿಕ್ರಿಯೆ ಕೊಟ್ಟಿದೆ. ಹೊಸಬಾಡಿ ಅವರು ಮಾತನಾಡಿದ್ದಾರೆ, ಜನರೇ ಒಪ್ಕೊಂಡ ಮೇಲೆ ಇದನ್ನ ಬ್ಯಾನ್ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದು ಸರಿ? ಅವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದು ಅಂತದ್ದು ಬೇರೆ. ಅವ್ರು ಹೇಳಿದ್ರು ಅವ್ರು ಬ್ಯಾನ್ ಮಾಡಿ ಅಂತ ಏನು ಹೇಳಲಿಲ್ಲ. ಬ್ಯಾನ್ ಆದರೆ ಅದೇನು ತಪ್ಪೇನಲ್ಲ ಅಂತ ಅವ್ರು ಆ ಥರ ಬೇರೆ ಥರ ಹೇಳಿದ್ದಾರೆ. ಆದರೆ ನಾನು ಅದು ಆ ಒಂದು ಡಿಬೇಟ್ಗೆ ಹೋಗಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಸಂಘ ಸಂಸ್ಥೆಗಳಿದೆ ಮತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎಲ್ಲರೂ ಕೂಡ ಅವಕಾಶ ಇದೆ. ಅದಕ್ಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ನಮ್ಮ ಕೈಯಲ್ಲೂ ಬರೋದಿಲ್ಲ. ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಆ RSSನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ. RSSನಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ. ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು RSSನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ. ಅದರಿಂದ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ, ಒಂದು ಕೋಮುವಾದಿ ಸಂಸ್ಥೆ. ಅದು ಅವ್ರ ಚಿಂತನೆ ಆ ಥರ. ಅದಕ್ಕೆ ಅದಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬೇರೆ ಸಂಘಟನೆಗೆ ಅವರೊಬ್ಬರೇ ಇಲ್ಲ, ಇದೇ ಥರ ಬೇರೆ ಸಂಘಟನೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ, ಅದ್ರ ಪ್ರಕಾರ ಅವರು ಇದ್ದಾರೆ. ನೋಡಿ, ನಾನು ಬ್ಯಾನ್ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಅವೆಲ್ಲ ಡಿಸಿಷನ್ ಆಗಬೇಕಾದ್ರೆ ಅದು ಬೇರೆ ವಿಚಾರ. ಆದರೆ ಆ ಸಂಸ್ಥೆಯ ಸಂಘಟನೆಯ ಒಂದು ಸಿದ್ಧಾಂತ ಏನಿದೆ ಅದು ಒಂದು ಏನು ಎಲ್ಲರನ್ನು ಕೂಡ ಒಗ್ಗೂಡಿಸುವಂಥ ಸಿದ್ಧಾಂತ ಅವರಲ್ಲಿ ಇಲ್ಲ. RSSಲ್ಲಿ ಯಾರಾದರೂ ಮಹಿಳೆಯರಿದ್ದಾರಾ? ಅವ್ರು ಮೊದಲಿಂದನೂ ಕೂಡ ಮಹಿಳೆಯರ ವಿರೋಧವಾದಂಥ ನೀತಿಗಳಿಗೇ ಬೆಂಬಲ ಕೊಡ್ಕೊಂಡು ಬಂದಿದ್ರು. ಈ ದೇಶದಲ್ಲಿ ಮಹಿಳೆಯರಿಗೆ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು, ಮಹಿಳೆಯರಿಗೆ ಎಲ್ಲ ಸಿಗಬೇಕು ಅಂತ ಎಲ್ಲ ವಿಚಾರಗಳಿಗೆ ಮೊದಲಿಂದನೂ ವಿರೋಧ ಮಾಡ್ಕೊಂಡು ಬಂದದ್ದು RSS. ಸೊ ಪ್ರಗತಿಪರ ಚಿಂತನೆಯವರು ಇಲ್ಲ. ಅವ್ರದ್ದೇನೇ ಇದ್ರೂ ಕೂಡ ಏನು ಹಿಂದಿನ ಒಂದು ಸನಾತನ ಧರ್ಮದ ಸಿದ್ಧಾಂತ ಅದೇ ಉಳಿಬೇಕು ಅಂತ ಅವ್ರದ್ದಿದೆ. ಆದರೆ ಇವತ್ತು ಸಮಾಜ ಬದಲಾವಣೆ ಆಗಿದೆ ಅಲ್ಲ. ಸೊ ಇವತ್ತಿನ ಒಂದು ಪರಿಸ್ಥಿತಿ ಅನುಸಾರ ನಾವು ಹೋಗಬೇಕೆ ಹೊರತು ಯಾವುದೋ ಹಳೆ ಅದರ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೇದು ತಗೋಬೇಕು, ಕೆಟ್ಟದ್ದು ಬಿಡಬೇಕು. ಅದಕ್ಕೆ ಹಿಂದಿನ ಎಲ್ಲ 100% ಒಳ್ಳೇದಂತ ಹೇಳೋಕ್ಕಾಗಲ್ಲ. ಅದೇ ಥರ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಆದರೆ RSS ಬ್ಯಾನ್ ಮಾಡಿ ಅಂತ ನಾನೇನು ಹೇಳೋಕೆ ಹೋಗೋದಿಲ್ಲ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಕ್ಕುಗಳಿದೆ, ರೈಟ್ಸ್ ಇದೆ. ಆದರೆ ಅವರ ಸಂಘಟನೆ ಅದು ಒಂದು ಕೋಮುವಾದಿ ಸಂಘಟನೆ, ಅದು ರಾಜಕೀಯ ಸಂಘಟನೆ. ಅದೇನು ರಾಜಕೀಯೇತರ ಸಂಘಟನೆ ಅಂತೂ ಅಲ್ಲವೇ ಅಲ್ಲ. ಸೊ ಅವರು ರಾಜಕೀಯ ಮಾಡ್ತಾರೆ, ಚುನಾವಣೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ, ಸರ್ಕಾರಗಳನ್ನ ರಚನೆ ಮಾಡಿಸ್ತಾರೆ, ಮಂತ್ರಿಮಂಡಲ ರಚನೆ ಮಾಡಲು ಅವ್ರ ಹತ್ರ ಹೋಗಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು, ಎಲ್ಲ ಕೇಶವ ಕೃಪಾ RSS ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಲ್ವಾ? ಅದೆಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕೆ ಯಾಕೆ ಅವರು ನಮಗೂ ರಾಜಕೀಯ ಸಂಬಂಧ ಏನಂತ ಹೇಳ್ಕೋಬೇಕು? ಸುಳ್ಳು ಯಾಕೆ ಕೇಳಬೇಕು? ಅವರು RSSನವರು ಕಪಟತನ ಇರಬಾರ್ದು, ನೇರವಾಗಿ ಹೇಳ್ಬಿಡ್ಬೇಕು, ನಾವು ರಾಜಕೀಯದಲ್ಲಿ ಇದ್ದೇವೆ. ಹಿಪೋಕ್ರಸಿ ಯಾಕೆ? ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ, BJP RSS ಎಲ್ಲ ಒಂದೇ, ಮತ್ತು ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ಕೋಬೇಕು? ಒಪ್ಕೊಳ್ಳಿ ನೀವು. ನಾವೊಂದು ಪೊಲಿಟಿಕಲ್ ಆರ್ಗನೈಸೇಷನ್ನು, ನಾವು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತೀವಿ, ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡ್ತೀವಿ, ಎಲೆಕ್ಷನ್ ಪ್ರಚಾರದಲ್ಲಿ ನಾವೆಲ್ಲ ಹೋಗ್ತೀವಿ, ನಮ್ಮವರೆಲ್ಲ BJPಯ ಮಂತ್ರಿಗಳಾಗಿದ್ದಾರೆ, ಆಫೀಸ್ ಬೇರರ್ಸ್ ಆಗಿದ್ದಾರೆ, ಒಪ್ಕೊಳ್ಬೇಕು ತಾನೆ. ಸುಳ್ಳು ಯಾಕೆ ಹೇಳಬೇಕು ಅಂತ? ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳೋದು RSSಗೆ ಅವ್ರು ನಾವು ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ. ಅವ್ರ ಮೆಂಬರ್ಸ್ ಯಾರು, ಯಾರ ಹತ್ರ ಪಟ್ಟಿ ಇಲ್ಲ. RSSನಲ್ಲಿ ಮೆಂಬರ್ಸ್ ಯಾರು, RSSಲ್ಲಿ ಯಾರ್ಯಾರಿದ್ದಾರೆ, ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ. ಬಹಳ ಗೌಪ್ಯವಾಗಿ ಅವರು ನಿರ್ವಹಣೆ ಮಾಡ್ತಾರೆ. ಸೊ ಓಪನ್ ಆಗಿರಲಿ ನಾವು. ಮತ್ತು ಆ ಹಿಪೋಕ್ರಸಿ ಬೇಡ ಅಂತ ನಾನು ಹೇಳೋದು. ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲಪ್ಪ, ನಾವೇನು ರಾಜಕೀಯದಲ್ಲಿ ಇಲ್ಲಪ್ಪ ಅಂತ ಯಾಕೆ ಹೇಳ್ಕೋಬೇಕು? ಅವರು ರಾಜಕೀಯದಲ್ಲಿ ಇದ್ದಾರೆ, ರಾಜಕೀಯ ಮಾಡ್ತಾರೆ, ರಾಜಕೀಯದಲ್ಲಿ ಪೂರ್ತಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಪೊಲಿಟಿಕ್ಸ್.